ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ಸ್ವಲ್ಪ ನಾನು ಡಿಫ್ರೆಂಟ್. ಯಾಕಂತಂದರೆ ನನ್ನ ಡೈಲಿ ರೊಟೀನಲ್ಲಿ ಇವತ್ತು ಮನೆ ಹತ್ರ ರೇಷನ್ ಹಾಕಿದ್ರು ಗೈಸು. ರೇಷನ್ ತೊಗೋಬೇಕಂತ ಅರ್ಲಿ ಮಾರ್ನಿಂಗ್ ಎಬ್ಸಿದ್ರು. ಎಬ್ಸಿ ನಾನು ಸೀದಾ ರೇಷನ್ ತೊಗೋಕಂತ ನಮ್ಮ ಗಾಡಿ ತೊಗೊಂಡು ರೇಷನ್ ಕಾರ್ಡ್ ತೊಗೊಂಡು ಹೋಗ್ತಾ ಇದ್ನೆ ಗೈಸ್. ಇಲ್ಲಿಂದ ಸೀದಾ ಇಲ್ಲೇ ಹತ್ರನೇ ಇತ್ತು. ಸೊ ಹಾಗಾಗಿ ನಾನು ಡೈರೆಕ್ಟ್ ಹೋದೆ ಗೈಸ್. ಅಲ್ಲಿ ಪಬ್ಲಿಕ್ ಕ್ರೌಡ್ ಜಾಸ್ತಿ ಇದ್ರು. ಸೊ ಹಂಗಾಗಿ ಅಲ್ಲಿ ನಿಂತು ಸೀದಾ ನಾನು ರೇಷನ್ ಹಾಕ್ಸ್ಕೊಂಡು ನಾನು ಬಿಡು ಸಂಜೆ ಲಾಸ್ಟ್ ಡೇ ಸಂಡೇ. ಸೊ ಗೈಸ್, ನಾನು ಈಗ ತಾನೇ ನಮ್ಮ ಸಿಸ್ಟರ್ನ ಡ್ಯೂಟಿ ಹತ್ರ ಡ್ರಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೆಗೆ ಹೋಗಿ ಮತ್ತೆ ರೆಡಿ ಆಗ್ಬೇಕು ಗೈಸ್, ಕಾಲೇಜ್ಗೆ ಹೋಗ್ಬೇಕಂತ. A few moments later. ಗೆಟ್ಟಿಂಗ್ ರೆಡಿ ಫಾರ್ ಕಾಲೇಜ್. ಸೊ ಗೈಸ್, ನಮ್ಮ ಫ್ರೆಂಡ್ ಬಂದಿದ್ದಾನೆ ಮಹಿರಾಜ್ ಅಂತ. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ವಿ. ಗೈಸ್, ನಾವು ಇವಾಗ ಪ್ರೆಸೆಂಟ್ ಕಾಲೇಜ್ಗೆ ಹೋಗ್ತಾ ಇದೀವಿ. ನಾನು ಕಾಲೇಜ್ಗೆ ಹೋದಾದ್ಮೇಲೆ ಅಲ್ಲಿಗೆ ರೀಚ್ ಆದ್ಮೇಲೆ ನಿಮ್ಗೆ ಶೋ ಮಾಡ್ತೀನಿ. ಮಳೆ ಇದೀವಿ. ಗೈಸ್, ಇದು ನಮ್ಮ ಕಾಲೇಜ್ ಎಂಟ್ರೆನ್ಸ್. ಒಳಗಡೆ ಹೋಗ್ತಾ ಇದೀವಿ. ಇದು ಬೈಕ್ ಪಾರ್ಕಿಂಗ್. ಆಲ್ರೆಡಿ ಟೈಮ್ ಜಾಸ್ತಿ ಆಗಿದೆ ಕಾಲೇಜು, ಬಟ್ ನಾವು ಹೋಗ್ತಾ ಇದ್ವಿ. ಸೊ ಗೈಸ್, ಇವಾಗ ನಾನು ಕ್ಲಾಸಲ್ಲಿ ಹೋಗ್ತಾ ಇದ್ದೀನಿ. ಕಾಲೇಜ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಕ್ಲಾಸ್ಗೆ ಹೋದಾದ್ಮೇಲೆ ನಾನು ರಿಟರ್ನ್ ಮತ್ತೆ ಕಾಲೇಜ್ ಬಿಟ್ಟಿದ್ಮೇಲೆ ನಾವು ಹೊರಗಡೆ ಬರ್ತೀನಿ ಗೈಸ್. ಆ್ಯಂಡ್ ಶಾರ್ಟ್ ಬ್ರೇಕಲ್ಲಿನೂ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಕ್ಲಾಸ್ಗೆ ಹೋದಾದ್ಮೇಲೆ ನಾನು ಮತ್ತೆ ಗೈಸ್, ನಾವು ಇವತ್ತು ಕಾಲೇಜಿಗೆ ಬಂದಿದ್ದು ಲೇಟಾಗಿ ಬಂದಿದ್ವಿ. ಆ್ಯಂಡ್ ಮೇಡಮ್ ಆಗಲೇ ಕ್ಲಾಸಲ್ಲಿ ಇದ್ರು. ಸೊ ಹಾಗಾಗಿ ಇವತ್ತು ಕ್ಲಾಸ್ಗೆ ಹೋಗ್ತಾ ಇದ್ವಿ ಗೈಸ್. ಮೇಡಮ್ ಹೊರಗಡೆ ಹಾಕಿದ್ರು, ಕ್ಲಾಸ್ ಎಂಟ್ರಿ ಇಲ್ಲ ಅಂತ ತಗೊಳ್ತಾ ಇರಲಿಲ್ಲ. ಸೊ ಹಂಗಾಗಿ ನಾವು ಫಸ್ಟ್ ಪೀರಿಯಡೇ ಬಂಕ್ ಹಾಕಿದ್ವಿ. ಸೊ ಹಾಗಾಗಿ ನಾವು ಇಲ್ಲೇ ಹೊರಗಡೆ ಕುಂತಿದ್ವಿ. ಆ್ಯಂಡ್ ಇವಾಗ ಫಸ್ಟ್ ಪೀರಿಯಡ್ ಆದಮೇಲೆ ಇನ್ನೊಂದು ಹಾಫ್ ಆನ್ ಅವರ್ ಗೈಸ್. ಹಾಫ್ ಆನ್ ಅವರ್ ಆದ್ರೂ ಮತ್ತೆ ಕ್ಲಾಸಲ್ಲಿ ಎಂಟ್ರಿ ಆಗ್ತೀವಿ. ಆ್ಯಂಡ್ ಫಸ್ಟ್ ಪೀರಿಯಡೇ ಮೇಡಮ್ ಈ ಥರ ಮಾಡಿಬಿಟ್ರು. ನಾವು ಇವಾಗ ಹೊರಗಡೆ ಕುಂತಿದ್ವಿ. ಯಾರು ಲೆಕ್ಚರ್ ಇಲ್ಲಿ ನೋಡಿ, ಕಾಲೇಜ್ ಕ್ಯಾಂಪಸಲ್ಲಿ ಯಾರೂ ಇಲ್ಲ. ನಾವು ಅಷ್ಟು ಕುಂತಿದ್ವಿ ಇಲ್ಲಿ ನೋಡಿ ಕುಂತಿದ್ವಿ, ಯಾರೂ ಇಲ್ಲ. ಸೊ ಹಾಗಾಗಿ ಇವಾಗ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಹೆಂಗೋ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಮತ್ತೆ ಸೀದಾ ಕ್ಲಾಸ್ಗೆ ಹೋಗ್ಬೇಕು ಗೈಸ್. ಆ್ಯಂಡ್ ಕ್ಲಾಸ್ಗೆ ಹೋದಾದ್ಮೇಲೆ ಮತ್ತೆ ಆಫ್ಟರ್ ಕಾಲೇಜ್ ನಾನು ಮತ್ತೆ ರಿಟರ್ನ್ ಬರ್ತೀನಿ. ಇಲ್ಲಿ ನೀರು ಗೈಸ್, ಇಲ್ಲೆಲ್ಲ ನೀರು. ಇದೆಲ್ಲ ಕಾರಿಡಾರ್ ನಮ್ಮ ಕಾಲೇಜು. ಈಗ ತಾನೇ ಬ್ರೇಕ್ ಬಿಟ್ಟಿದೆ. ಇದೆಲ್ಲ ಕಂಪೌಂಡ್ ನಮ್ಮದು ಕ್ಯಾಂಪಸ್ ಗೈಸ್. ಇದು ಸ್ಟೇಜ್, ಇದು ಬಂದುಬಿಟ್ಟು ಸ್ಟೇಜ್ ಗೈಸ್. ಗೈಸ್, ಈಗ ತಾನೇ ಕ್ಲಾಸ್ ಮುಗ್ದಿದೆ ಆ್ಯಂಡ್ ಕಾಲೇಜ್ನ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಸೀದಾ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಗೈಸ್, ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಕಾಲೇಜ್ ಮುಗಿದ್ ಗೈಸ್. ಡಿಗ್ರಿ ಕಾಲೇಜ್ ಅಂತಂದ್ರೆ ಇಷ್ಟೇ ಅಂತ ಗೈಸ್. ಆಫ್ಟರ್ನೂನ್ ತನಕ ಮುಗಿದ್ಬಿಡುತ್ತೆ. ಒಂದು 3 to 4 hours ಕ್ಲಾಸಸ್ ಅಂತೆ. ಹಂಗಾಗಿ ಕ್ಲಾಸ್ ಎಲ್ಲ ಮುಗಿದು ಆ್ಯಂಡ್ ಸೀದಾ ಮನೆಗೆ ರಿಟರ್ನ್ ಹೋಗ್ತಾ ಇದೀವಿ ಗೈಸ್. ಗೈಸ್, ಇಲ್ಲಿ ನಮ್ಮ ಅಕ್ಕ ಕೇಬಲ್ ಮರ್ತೋಗಿದ್ರು ಗೈಸ್. ಅಲ್ಲಿಗೆ ಬಂದಿದ್ದೆ. ಆ್ಯಂಡ್ ಬಜಾರಲ್ಲಿ ಹೋಗೋ ಪಟ್ಟಿಗೆಲ್ಲ ಇಲ್ಲಿ ನೋಡ್ರಿ ಗೈಸ್, ಎಷ್ಟು ಜನ ಟ್ರಾಫಿಕ್ ನೋಡ್ರಿ. ನನ್ನ ಹಿಂದಗಡೆ ಟ್ರಾಫಿಕ್ ನೋಡ್ರಿ ಗೈಸ್, ಎಷ್ಟು ಜನ ಇದ್ದಾರೆ. ಇಲ್ಲಿ ಮಿಡಿಲಲ್ಲಿ ಬಸ್ ಬಂದು ನಿಂತಿದೆ. ಆ್ಯಂಡ್ ನಾವು ಹೋಗೋಕ್ಕೆ ಸ್ವಲ್ಪ ತ್ರಾಸ ಆಯ್ತು, ವೇಟ್ ಮಾಡೋಕ್ಕಾಯ್ತು. ಬಿಸಿಲು ನೋಡ್ರಿ ಗೈಸ್ ಎಷ್ಟಿದೆ. ಹಂಗಾಗಿ ಕೇಬಲ್ ಮರ್ತಿದ್ರು, ಕೇಬಲ್ ಕೊಡಕ್ಕಂತ ನಮ್ಮ ಅಕ್ಕನ ಆಫೀಸ್ಗೆ ಹೋಗ್ತಾ ಇದೀವಿ. ಆ್ಯಂಡ್ ಇಲ್ಲಿಂದ ನೋಡ್ರಿ ಗೈಸ್. ಆ್ಯಂಡ್ ಕಾಲೇಜ್ ಮುಗಿಸ್ಕೊಂಡು ಇಲ್ಲೇ ಬರ್ತಾ ಇದೀವಿ ಗೈಸ್. ನಮ್ಮ ಅಕ್ಕನ ನಮ್ಮ ಕಾಲೇಜ್ ಮುಗಿಸ್ಕೊಂಡು ನಮ್ಮ ಅಕ್ಕಗೆ ಕೇಬಲ್ ಮರ್ತೋಗಿದ್ರು, ಚಾರ್ಜರ್. ಅಲ್ಲಿಗೆ ಬಂದಿದ್ನೆ ಗೈಸ್. ಇಲ್ಲಿಗೆ ಬಂದಿದ್ವಿ ನಮ್ಮ ಅಕ್ಕನ ಆಫೀಸ್ ಹತ್ರ. ಅಲ್ಲಿ PTI ಬೋರ್ಡ್ ಅಂತ ಕಾಣ್ತಿದೆ ಅಲ್ವಾ ಗೈಸ್. ಇದು PTI ಆಫೀಸ್ ಅಂತ. ಇದು PTI ಆಫೀಸ್. ಯಾರಿಗಾದ್ರೂ ಹೋಗ್ತಿದ್ರೆ ಇಲ್ಲಿ ಬಂದು ಕೇಳ್ಕೊಬೋದು. ಅಂದ್ರೆ ಅಲ್ಲಿಗೆ ಹೋಗಿ ಚಾರ್ಜಿಂಗ್ ಕೇಬಲ್ ಕೊಟ್ಟು ಬಂದೆ ಗೈಸ್. ಆ್ಯಂಡ್ ಇವತ್ತಿಗೆ ಇದಿಷ್ಟ ಗೈಸ್. ಆ್ಯಂಡ್ ಮತ್ತೆ ಮನೆಗೆ ಹೋಗಿ ಈವ್ನಿಂಗ್ ರೊಟೀನ್ ನಿಮಗೆ ಶೇರ್ ಮಾಡ್ತೀನಿ ಗೈಸ್.
ಹಾಗೆ ನಾನು ಪ್ರೆಸೆಂಟ್ ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಇವತ್ತಿನ ಬ್ಲಾಗ್ ಗೈಸ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಟಾಟಾ ಬೈ ಬೈ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಯುವರ್ ಒಪಿನಿಯನ್ ಗೈಸ್. ಅಂಡ್ ಬೈ.